ಅರ್ಥ ಮಾಡಿಸಿಲ್ಲ. ನಮ್ಗೆ ಅನ್ಸೋದು ಏನು ಅಂತಂದ್ರೆ ಒಟ್ಟು ಹಣನ ಒಟ್ಟು ಖರ್ಚನ್ನ ನೀವು ಹೇಳಬಿಟ್ರೆ ಇಷ್ಟಿಷ್ಟು ಕಮಿಟಿಗೆ ಖರ್ಚು ಮಾಡಿದ್ರೆ ಅಂತಂದ್ರೆ ಯಾವ ರೀತಿ ಖರ್ಚು ಮಾಡಿದ್ರಿ ಅಂತಕ್ಕಂಥದ್ದು ಹೇಳ್ತೀರ. ಇದರ ಅರ್ಥ ಏನು ಅಂತಂದ್ರೆ ಖರ್ಚು ಮಾಡಿರೋದ್ರಲ್ಲಿ ಲೋಪ ಇದೆ. ನಾವು ಆರೋಪ ಮಾಡ್ತಾ ಇರೋದು ಏನು ಅಂತಂದ್ರೆ ಅವ್ರನ್ನ ಕೋಶಾಧಿಕಾರಿಗಳಿಗೆ ನೀವು ಕೊಟ್ಟಿರ್ತಕ್ಕಂಥ ಹಣ ಸರಿಯಾಗಿ ಯಾವ ಕ್ರಮದಲ್ಲಿ ಕೊಟ್ಟಿದ್ದೀರಿ, ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ, ಎಷ್ಟು ಖರ್ಚಾಗಿದೆ. ಈಗ ಆಹಾರ ಸಮಿತಿಗೆ 8 ಕೋಟಿ ಖರ್ಚಾಗಿದೆ ಅಂತಂದ್ರೆ 8 ಕೋಟಿ ಹೆಂಗ್ ಖರ್ಚಾಯ್ತು, ಎಷ್ಟು ಜನ ಊಟ ಹಾಕಿದ್ರು, ಒಂದು ಊಟಕ್ಕೆ ಎಷ್ಟು ಫೀಸ್ ಮಾಡಿದ್ರು ಅನ್ನೋ ಒಟ್ಟು ಲೆಕ್ಕ ಸಿಕ್ತಿಲ್ಲ ನಮ್ಗೆ. ನೀವು 8 ಕೋಟಿ ಅಂತ ಸಾಮಾನ್ಯವಾಗಿ ಹೇಳ್ಬಿಟ್ರೆ ನಾವ್ ಹೆಂಗ್ ಒಪ್ಕೋಬೇಕು ಅನ್ನೋ ಪ್ರಶ್ನೆ ಇದೆ. ಸೊ ಅದನ್ನ ಸಮಗ್ರವಾಗಿ ನೀವು ಪೀಸ್ ಟು ಪೀಸ್ ಏನಿದೆ ಅದನ್ನ ವಿವರಣಾತ್ಮಕವಾಗಿ ಕೊಡಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಅದು ಸಾರ್ವಜನಿಕವಾಗಿ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಇದು ಸಾರ್ವಜನಿಕ ದುಡ್ಡು. ಅಂದ್ರೆ ನಮ್ಮೆಲ್ಲರೂ ಹಣನ ನೀವು ತಗೊಂಡೋಗಿ ನೀವು ಇಷ್ಟ ಬಂದ ಖರ್ಚು ಮಾಡಿ ನೀವು ಇಷ್ಟ ಬಂದ ಮಾಡಿಕ್ಕಲ್ಲ ಇರೋದು. ಬದಲಾಗಿ ಸಾರ್ವತ್ರಿಕವಾಗಿ ನೀವು ಎಷ್ಟು ಹೇಗೆ ಖರ್ಚು ಮಾಡಿದಿರಿ ಅಂತಕ್ಕಂಥ ವಿವರಣಾತ್ಮಕವಾದಂತ ಲೆಕ್ಕ ಕೊಡಿ ಅಂತಕ್ಕಂಥ ಒತ್ತಾಯನ ನಾವು ಮಾಡ್ತಾ ಇರೋದು. ಅದೇ ಉದ್ದೇಶ, ಇನ್ನೇನು ಇಲ್ಲ ಇದರಲ್ಲಿ. ನೋಡಿ, ಒಂದು ಹೋಟ್ಲಿಗೆ ಹೋದ್ರೆ ಒಂದು ವಡೆ ಒಂದು ಕಾಫಿ ತಗೊಂಡ್ರೆ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತಾರೆ. ವಡೆಗೆ ಎಷ್ಟು, ಕಾಫಿಗೆ ಎಷ್ಟು ಅಂತ ಟೋಟಲ್ ಅಮೌಂಟ್ ಕೊಡ್ತಾರೆ. ಜಿಲ್ಲಾಡಳಿತ ಒಂದು ದೊಡ್ಡ ಕಾರ್ಯಕ್ರಮ ಆಗಿದೆ, ಅದೊಂದು ವಿವರಣಾತ್ಮಕವಾದ ಲೆಕ್ಕ ಕೊಡೋದಕ್ಕೆ ಯಾಕೆ ಇಷ್ಟಿಂದ ಕೊಡ್ಬೇಕು ಈ ಪ್ರಶ್ನೆ ಇದೆ. ನಾವು ಹೇಳೋದು ಅಂತಿಮವಾಗಿ ಅಟ್ಲೀಸ್ಟ್ ವಿಡಿಯೋ ಒಂದು ಯಾಕೆ ಕೊಡಿ, ಅವರಿಗೆ ಏನಾಗಿದೆ ಅನ್ನೋದು ಸ್ಥೂಲವಾಗಿ ಕೊಡಿ ಅಂತ. ಏನು ಕೊಡ್ಬೇಕು ಅಂತ ಹೇಳಿ ಈಗ ಹೇಳಿದ್ದಾರೆ. ಈಗ ಮಾಹಿತಿ ಹಕ್ಕಲ್ಲಿ ಕೇಳಿ ಅನ್ನೋದ್ರ ಅರ್ಥ ಏನು? ಹಾಗಾದ್ರೆ ಮೊದಲು ಕೊಟ್ಟಂತ ಲೆಕ್ಕದ ವಿವರ ಮಾಹಿತಿ ಹಕ್ಕಲ್ಲೇ ಕೊಟ್ರ? ಪ್ರಶ್ನೆ ಅದು. ನೀವೇನು ಅಸ್ಪಷ್ಟವಾಗಿ ಅಥವಾ ಅರ್ಧ ಲೆಕ್ಕ ಕೊಟ್ಟಿದ್ದಾರೆ, ಇದ್ಯಾವುದು ನಾವು ಮಾಹಿತಿ ಹಕ್ಕಲ್ಲಿ ಕೇಳಿಲ್ಲ, ಅದನ್ನು ಮಾಹಿತಿ ಹಕ್ಕಲ್ಲಿ ಕೇಳಿ ಅಂತ ಹೇಳ್ಬೋದಾಗಿತ್ತಲ್ಲ. ಅಂದ್ರೆ ಇವ್ರು ಹೇಳ್ತಾರೆ ಇದೊಂದು ಯಾವುದೇ ಯೋಜನೆ ಅಲ್ಲ, ಯಾವುದೋ ಬೇರೆ ಖಾಸಗಿ ಯೋಜನೆಗಳಲ್ಲ, ಸರ್ಕಾರಿ ಯೋಜನೆಗಳಲ್ಲ. ಇದು ಏನು ಕನ್ನಡ ಸಾಹಿತ್ಯ ಸಮ್ಮೇಳನ ಸಾರ್ವಜನಿಕ ಕಾರ್ಯಕ್ರಮ. ನಮ್ಮ ನೀತಿ ತೋರಿಸ್ತಾ ಇರೋದು ಬಳ್ಳಾರಿ ಸಮ್ಮೇಳನ ಆಗ್ಲಿ ಅಂತನ, ಅಥವಾ ನಿಧಾನ ಜನ ಮರೀಲಿ ಅಂತನ, ಅಥವಾ ಹಿಂಗೆ ಮಾಡ್ಕೊಂಡೋಗಿ ಬೇರೆದ್ರಲ್ಲಿ ಎಂಗೇಜ್ ಆಗ್ಲಿ ಅಂತನ, ಯಾಕೆ ಈ ರೀತಿ ಮಾಡ್ತಾ ಇರೋದು ಅನ್ನೋದು. ಮತ್ತೆ ಇದನ್ನೆಲ್ಲವೂ ಕೂಡ ಯಾರೇ ಆಗಲಿ ಏನು ಇಂಡಿಯಾ ಅಥವಾ ರಾಜ್ಯದ ನಾಗರಿಕರುಗಳು ಸರ್ಕಾರವನ್ನ ಒತ್ತಾಯ ಮಾಡಬೇಕಿಲ್ಲ, ಅದು ಸರ್ಕಾರದ ಜವಾಬ್ದಾರಿ. ಆದರೆ ಈಗ ಏನು ಲೆಕ್ಕ ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಯಾವಾಗ ಕೊಡ್ತಾರೆ ಅನ್ನೋದು ಅದನ್ನೆಲ್ಲ ಸ್ಪಷ್ಟಪಡಿಸ್ತೀವಿ. ಅಸ್ಪಷ್ಟವಾಗಿ ಕೊಟ್ಟಿರ್ತಕ್ಕಂಥ ಲೆಕ್ಕ ಪೂರ್ಣವಾಗಿ ನಾವು ಯಾವಾಗ ಕೊಡ್ತೀವಿ? ಬಳ್ಳಾರಿ ಸಮ್ಮೇಳನ ಆಗ್ಬಿಡುತ್ತಾ, ಮುಂಚೆನೆ ಕೊಡ್ತಾರ? ಅದರಲ್ಲಿ ಯಾವುದೇ ವಿಧವಾದ ಒಂದು ಡೇಟ್ ಆಗಲಿ ದಿನಾಂಕ ಆಗಲಿ ಯಾವುದು ಕೂಡ ಹೇಳಿಲ್ಲ ಸಾರ್ವಜನಿಕವಾಗಿ. ಅದೇಂಗ ಅವರು RTI ತಗೊಳ್ಳಿ ಅಂತ ಹೇಳ್ತಾರೆ? ಅದೆಷ್ಟು ಮಟ್ಟಿಗೆ ಸರಿ ಇರೋದು ನಾವು ಪ್ರಶ್ನೆ ಮಾಡಬೇಕು.